ನ್ಯೂಸ್ ಅವರಿಗೆ ಮತ್ತೆ ಸ್ವಾಗತ. ಹಸನಪ್ಪನವರೇ, ಯಾಕೆ ರಾಜ್ಯ ಜನರನ್ನು ದಿಕ್ಕು ತಪ್ಪಿಸ್ತಾ ಇದ್ರಿ? ನೀವು ಸೇರಿದಾಗೆ JDS, BJP, KJP, ಕಾಂಗ್ರೆಸ್ ಪಕ್ಷಕ್ಕೆ ಯೋಗೀಶ್ವರ್ ಬೆಂಬಲ ಬೇಕಾ, ಯಡಿಯೂರಪ್ಪನವ್ರ ಬೆಂಬಲ ಬೇಕಾ? ಯಾಕೆ ನಿಮ್ಗೆ ಅಷ್ಟೊಂದು ಭಯ ಶುರು ಆಯ್ತಲ್ಲ ಅಂತ? ನಮಗೆ ಯೋಗೀಶ್ವರ ಬೆಂಬಲ, ಯಡಿಯೂರಪ್ಪನ ಬೆಂಬಲ ಅಲ್ಲ, ದೇವೇಗೌಡರ ಬೆಂಬಲ ಸಿಕ್ಕಿರು ತಗೊಳ್ತೀವಿ. ಚುನಾವಣೆಯಲ್ಲಿ ಗೆಲ್ಲಬೇಕಾಗಿದ್ದು ಎಲ್ಲ ರಾಜಕೀಯ ಪಕ್ಷ ಗೆಲ್ಲೋದೊಂದೇ ಮಾನದಂಡ. ಯಾರ ಜೊತೆಗಾದ್ರೂ ಹೋಗ್ತೀರಿ ನೀವು? ಅಲ್ಲ, ಅನೈತಿಕ ಸಂಬಂಧ ನಾವು ಮಾಡೋದಿಲ್ಲ. ನಾವು ಓಟ್ ಕೊಡಿ ಮೈತ್ರಿ ಮಾಡ್ಲಿಕ್ಕೆ ಹೋಗಿಲ್ಲ. ನಾವು ಈಗ ಒಂದು ಯೋಗೀಶ್ವರ ನಾವು ಹೋಗಿದ್ವಿ. ಯಾಕೆ ಅಂತಂದ್ರೆ ಯೋಗೀಶ್ವರ್ ಅವರು ಯಾವ ಪಕ್ಷದಲ್ಲೂ ಇಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಲಿಕ್ಕೆ ಬಯಸಿದ್ರು. ಅವರು ಸಮಾಜವಾದ ಪಕ್ಷ ಅಧ್ಯಕ್ಷರು. ಈಗ ನಾ ಹೇಳ್ತಿ ಕೇಳಿ, ಕಾಂಗ್ರೆಸ್ ಪಕ್ಷ ಸೇರ್ಲಿಕ್ಕೆ ಬಂದಿದ್ರು ಅವರು. ಕಾಂಗ್ರೆಸ್ ಪಕ್ಷ ಟಿಕೆಟ್ಗೂ ಅರ್ಜಿ ಹಾಕಿದ್ದಂತವ್ರು ಅವರು. ತೀವ್ರವಾದ ವಿರೋಧ ಬಂತು. ಯಾಕೆಂತಂದ್ರೆ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದು ಕಾಂಗ್ರೆಸ್ ಪಕ್ಷಕ್ಕೆ ಬಿಟ್ಟು ಅವ್ರ ಮೇಲೆ ಕೂಡ ಕಳಂಕ ಇತ್ತು, ಅವ್ರ ಮೇಲೆ ಕೂಡ ಹಗರಣ ಇತ್ತು, ಅವ್ರ ಪಕ್ಷಕ್ಕೆ ದ್ರೋಹ ಮಾಡಿದ್ರು, ಆಪರೇಷನ್ ಕಮಲಕ್ಕೆ ಹೋಗಿದ್ರು. ಅದಕ್ಕಾಗಿ ಅವ್ರು ಸೇರಿಲ್ಲ ಅಂತ ಹೇಳಿರುವಂತ ವಿರೋಧ ಇದ್ದಿದ್ದಕ್ಕಾಗಿ ಅವ್ರನ್ನ ಸೇರಿಸ್ಕೊಳ್ಳಿಲ್ಲ. ಓಟ್ ಬೇಕೀಗ, ಅವ್ರ ಬೆಂಬಲ ಬೇಕು ನಿಮಗೆ. ಒಳ್ಳೆ ಕಥೆ ಆಯ್ತಲ್ಲ. ಈಗ ನಾವು ಇದರಲ್ಲಿ ಈ ಚುನಾವಣೆ ನಾವು ಬಯಸಿ ಬಂದಿದ್ದಂತಲ್ಲ. ಇವತ್ತು ಕುಮಾರಸ್ವಾಮಿ ಅವರು ನೇರವಾಗಿ ಹೊಣೆಗಾರರು. ಅವರು ರಾಜೀನಾಮೆ ಕೊಡಬೇಕಂತ ಪ್ರಸಂಗ ಏನಿತ್ತು, ಲೋಕಸಭೆಗೆ ಹೋಗಬೇಕಾದ ಅನಿವಾರ್ಯತೆ ನಿಮ್ಗೆ ಅಷ್ಟು ಮಹತ್ವ ಇಲ್ಲದೆ ಇರೋ ಚುನಾವಣೆಗೆ ಇಷ್ಟೊಂದು ಯಾಕೆ ನೀವು ಅದ್ರ ಪ್ರೆಸ್ಟೀಜ್ ಆಗಿ ತಗೊಂಡ್ರಿ ಅಂತ? ನಮ್ಮ ಗುರಿ ಏನು ಅಂತಂದ್ರೆ ಬಿಜೆಪಿ ನಮ್ಮ ಶತ್ರು ಒಪ್ಕೊಳ್ತೀವಿ ನಾವು. ಜನತಾದಳ ಆ ಕಡೆ ಬಿಜೆಪಿಗೂ ಶತ್ರು, ಈ ಕಡೆ ನಮಗೂ ಶತ್ರು. ಯಾವುದೇ ಒಂದು ಬೆಂಬಲವೂ ಇಲ್ಲದೆ ಕೇವಲ ಜಾತಿ ಆಧಾರದಲ್ಲಿ ಅಪ್ಪ ಮಕ್ಕಳ ಪಕ್ಷವಾಗಿ ಅದು ಜನತೆಯನ್ನು ದಿಕ್ಕುಗಿಡಿಸುವಂತ ಒಂದು ಪಕ್ಷ, ಅದನ್ನು ನಿರ್ನಾಮ ಮಾಡಬೇಕು ಅಂತ ಹೇಳಿ ನಮ್ಮ ಉದ್ದೇಶ, ನಮ್ಮ ಗುರಿ. ಅವ್ರಿಗೆ ಅದಕ್ಕೆ ಗುರಿ. ಶಕ್ತಿ ಇದ್ರೆ ಮಾಡ್ಲಿ. ಅವರು ಸಿದ್ದರಾಮಯ್ಯ ಅವರಿಗೆ ಒಂದು ಪಾಠ ಕಲಿಸಬೇಕು, DK ಶಿವಕುಮಾರ್ ಒಂದು ಪಾಠ ಕಲಿಸಬೇಕು, ಇವ್ರ ಜಂಬಕ್ಕೆ ಒಂದು ಉತ್ತರ ಕೊಡಬೇಕು. ಇಬ್ರು ಶತ್ರುಗಳು ಅದೇ ಗುರಿ ಇಬ್ಬರದು. ಅವ್ರನ್ನ ಇವ್ರು ನಿರ್ನಾಮ ಮಾಡಬೇಕು, ಇಲ್ಲದಿದ್ರೆ ಅವರು ನಿರ್ನಾಮ ಆಗ್ಬೇಕು. ಅಂದ್ರೆ ಜನ ಇಲ್ಲಿ ಹುಚ್ಚರಾಗಬೇಕಷ್ಟೇ. ಜನ ನೋಡ್ತಾ ಇದಾರಲ್ಲ, ಅವ್ರು ಮಾತ್ರ ಹುಚ್ಚರಾಗಬೇಕು. ಯುದ್ಧ ಮಾಡುವಾಗ ಹಿಂದಿನ ಕಾಲ ನಡ್ಕೊಂಡು ಬಂದಂತ ಪರಂಪರೆ ಇದು. ಪರಸ್ಪರ ಯುದ್ಧ ನಡೆದಾಗ ಒಂದು ಪಕ್ಷ ಸೋಲ್ಬೇಕು, ಒಂದು ಪಕ್ಷ ಗೆಲ್ಬೇಕು. ಗೆಲ್ಲಿಕ್ಕೆ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡಬೇಕು. ಕುತಂತ್ರ ಮಾತ್ರ ಇಲ್ಲ. ನೇರವಾಗಿ ಒಳಗೊಳಗೆ ಗುಟ್ಟು ಗುಟ್ಟಾಗಿ ನಾವು ಯೋಗೇಶ್ವರ ಜೊತೆಲಿ ಹೋಗಿ DK ಹೋದ್ರೆ ಯಾಕಂದ್ರೆ ಯಡಿಯೂರಪ್ಪ ಯಾವ ಪಕ್ಷದಲ್ಲೂ ಅವರ ಕ್ಯಾಂಡಿಡೇಟ್ ಇಲ್ಲ, ಅವರು ಬಿಜೆಪಿ ಬೆಂಬಲ ಕೊಡೋದಿಲ್ಲ ಅಂತ ಹೇಳಿದ್ರೆ ನೀವು ಮಾತ್ರ ಬೆಂಬಲ ಕೇಳಿದ್ರೆ ತಪ್ಪಲ್ಲ. JDS ಮಾತ್ರ ಬಿಜೆಪಿ ಬೆಂಬಲ ತಗೊಂಡು ಒಂದು ಅರ್ಥ ಮಾಡ್ಕೊಳ್ಳಿ. ಯಡಿಯೂರಪ್ಪನವರು JDS ಕಡು ವಿರೋಧಿ, ಬಿಜೆಪಿಯ ಕಡು ವಿರೋಧಿ. ನಮ್ಮ ಈ ಕ್ಷೇತ್ರದಲ್ಲಿ ಅವರ ಅಭ್ಯರ್ಥಿ ನೋಡಿ, ದೃಶ್ಯಗಳು ನೋಡಿ, ಎಲ್ಲಿ ಕಡು ವಿರೋಧಿ ಹೀಗಾಗಿದ್ದು JDS ಕಡು ವಿರೋಧಿ ನೋಡಿ, ಖುಷಿ ಖುಷಿಯಾಗಿದ್ದಾರೆ, ಸಂಭ್ರಮವಾಗಿದ್ದಾರೆ. ಖುಷಿಯಾಗಿರೋದು ಅವ್ರು ನೋಡಿ ಅಲ್ಲಿ ಒಂಥರ ಕೊಂಕು ನಗು ಯಡಿಯೂರಪ್ಪ ಮುಖದಲ್ಲಿ. ಆಮೇಲೆ ಕುಮಾರಸ್ವಾಮಿ ಮುಖ ನೋಡಿದಲ್ಲಿ ಮುಖ ನೋಡಿ ಕಿವಿಯಲ್ಲಿ ಮಾತಾಡಿದ್ದು ನೋಡಿದ್ರೆ ನೀವು, ಅವರು ಯಡಿಯೂರಪ್ಪ ಕಿವಿಯಲ್ಲಿ ಮಾತಾಡಿದ್ದು ಕುಮಾರಸ್ವಾಮಿ ಅದೇ ಕಿವಿಯಲ್ಲಿ ಏನ್ ಮಾತಾಡಿದ್ದು ಗೊತ್ತಿಲ್ಲಲ್ಲ. ನೋಡಿ ಮಾತಾಡಿದಾರಲ್ಲ, ಅಲ್ಲ ಹಿಂದೆ ಏನು ಮಾತಾಡಿದ್ರು, ಕಾಂಗ್ರೆಸ್ ಮುಗಿಸ್ಬೇಕಂತ ಮಾತಾಡಿದಾರೆ. ನಾವು ಒಂದಾಗೋಣ ಅಂತ ಹೇಳಿದ್ರು. ಹಿಂದೆ ಏನು ಮಾತಾಡಿದ್ರು ಅಂತ ಹೇಳಿದ್ರೆ ನಮ್ಗೆ ಗೊತ್ತಿದೆ ಪರಸ್ಪರ. ನೀವು ಹೇಳಿದ್ರಲ್ಲ ಬಸವರಾಜ್ ಅವರೇ, ಇದೇನು ನನ್ಗೆ ಅರ್ಥ ಅಲ್ಲ. ನೀವು ಬಹಳ ದೊಡ್ಡ ಹೋರಾಟ ಮಾಡ್ತೀನಿ ಅಂತ ಹೇಳಿದ್ರಿ. ಯಡಿಯೂರಪ್ಪನವ್ರು ಯಾಕೆ ಈ ರೀತಿ ದಿಕ್ಕು ತಪ್ಪಿದ್ರು? ಜನರನ್ನ ಯಾಕೆ ದಿಕ್ಕು ತಪ್ಪಿಸ್ತಾ ಇದಾರೆ? ಒಂದ್ ಕಡೆ ಕ್ಯಾಂಡಿಡೇಟ್ ಹಾಕೋದಿಲ್ಲ, ಇನ್ನೊಂದು ಕಡೆ KJP ಕ್ಯಾಂಡಿಡೇಟ್ ಅಂತ ಹೇಳ್ಬಿಟ್ಟು ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಳ್ತೀರಿ. ಎಲ್ಲ ಯಾಕೆ ಅಯೋಮಯ ತಂದಿಟ್ಟಿದ್ರು ರಾಜ್ಯ ಜನತೆಗೆ? ಯಡಿಯೂರಪ್ಪನವರೇ ಅಯೋಮಯದ ಮೂಲಕ ಕಾರಣಕರ್ತರು. ಖಂಡಿತ ಇಲ್ಲ. ಯಡಿಯೂರಪ್ಪನವರು ವಿಚಾರವನ್ನು ಯಾವ ರೀತಿ ಮಾಡಬೇಕಾಗಿದೆ, ಮುಂದಿನ ಹೆಜ್ಜೆ ಏನು ಅಂತ ಅನ್ನೋದು ಹೇಳಿದ್ದಾರೆ. ಯಡಿಯೂರಪ್ಪನವ್ರು ಏನಾದರೂ ಈಗಾಗಲೇ ಘೋಷಣೆ ಮಾಡಿದ್ದಾರಾ, ನಾನು ಇಂಥವ್ರು ಸಹಕಾರ ಕೊಡ್ತೀನಿ ಅಂತ ಅಂದ್ಬಿಟ್ಟು? ಎಲ್ಲಾದರೂ ಘೋಷಣೆ ಮಾಡಿದ್ದಾರಾ ಕೇಳಿ? ಇವತ್ತು ಕಲ್ಯಾಣ ಮಂಟಪ ಯಾವುದೋ ಒಂದು ಉದ್ಘಾಟನೆಗೆ ಹೋಗಿದ್ದಾರೆ, ಅಲ್ಲಿ ಭೇಟಿಯಾಗಿದ್ದಾರೆ, ಪರಸ್ಪರ ಭೇಟಿಯಾಗಿದ್ದಾರೆ. ಬಂದೆ ಪ್ರಜಾ ಬಂದೆ ಈಗ ಇರಬಹುದು. ಈಗ ಎಷ್ಟೇ ಶತ್ರುಗಳಾದ್ರೂ ಒಂದು ಸಮಾರಂಭ ಬಂದಂತ ಸಂದರ್ಭದಲ್ಲಿ ಅವ್ರು ಪುಷ್ಪಮಾಲೆ ಹಾಕಿದಾಗ ಸ್ವೀಕಾರ ಮಾಡಲೇಬೇಕಾಗತ್ತೆ. ನಂಬರ್ 1 ನನ್ನ ಪ್ರಕಾರ, ನಿಮ್ಮ ವ್ಯಾಖ್ಯಾನ ಸಾಮಾನ್ಯ ತಿಳುವಳಿಕೆ ಪ್ರಕಾರ ಯಡಿಯೂರಪ್ಪ ಯಾವ ಕಾರಣಕ್ಕೂ ಕುಮಾರಸ್ವಾಮಿ ಜೊತೆ ವೇದಿಕೆ ಹಂಚಿಕೊಳ್ಳುವಂತ ಸ್ಥಿತಿಯಲ್ಲಿ ಇಲ್ಲದೆ ಇರತಕ್ಕಂಥ ಸಂದರ್ಭ ಇಲ್ಲ ಹಾಗಂತ ಅಂತಲ್ಲ. ಈಗ ನಿಮ್ಮ ವ್ಯಾಖ್ಯಾನ ನಾನು ಕೇಳಿದ್ದೀನಿ, ನನ್ನ ವ್ಯಾಖ್ಯಾನನೂ ನೀವು ಯಾಕೆ ಕೇಳಬಾರ್ದು? ಇವತ್ತು ಆ ಒಂದು ಸಂದರ್ಭದಲ್ಲಿ ಪರಸ್ಪರ ವೇದಿಕೆ ಹಂಚಿಕೊಂಡಿದ್ದಾರೆ, ಪರಸ್ಪರ ಹಾರನ್ನು ಕೂಡ ಒಂದು ರೀತಿಯಲ್ಲಿ ಸ್ವೀಕಾರ ಮಾಡಿದ್ದಾರೆ, ಅಷ್ಟೇ ವಿನಃ ಮತ್ತೆ ಇನ್ನೊಂದು ವಿಚಾರ ನೀವು ಗಮನಿಸಿದ್ರಿ, ಅದು ವ್ಯಂಗ್ಯನೂ ಇಲ್ಲ, ಏನೂ ಇಲ್ಲ. ಕುಮಾರಸ್ವಾಮಿ ಅವರು ಮಾತ್ರನೇ ಯಡಿಯೂರಪ್ಪನವ್ರ ಕಿವಿನಲ್ಲಿ ಉಸಿರಿದರೆ ವಿನಃ ಯಡಿಯೂರಪ್ಪನವರು ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಅದನ್ನ ಯಾಕೆ ನೀವು ಗಮನಿಸಲ್ಲ? ಅದನ್ನ ಯಾಕೆ ಗಮನಿಸಿಲ್ಲ ಅಂದ್ರೆ ನನ್ನ ಪ್ರಕಾರ ಅದನ್ನ ಯಾಕೆ ನೀವು ವ್ಯಾಖ್ಯಾನ ಮಾಡೋದಿಲ್ಲ? ಮತ್ತೆ ಎರಡನೇದಾಗಿ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಗೆಲುವು, ಹಸನಬ್ನವ್ರು ಹೇಗೆ ಹೇಳಿದ್ರು, ಗೆಲುವು ಅನ್ನೋದೇ ಒಂದೇ ಗುರಿ. ಆ ಗುರಿನಲ್ಲಿ ಅಪವಿತ್ರ ಮೈತ್ರಿ ಯಾವತ್ತೂ ನಡೆಯುತ್ತೆ. ಇದು ನೀವೇನು ಹೇಳಿದ್ರಿ, ಹಿಂದೆ ನಡೆದಿಲ್ಲ ಅಂತ ಅನ್ಬೇಡಿ. ಚಿಕ್ಕಮಗಳೂರು ಚುನಾವಣೆಯಲ್ಲಿ ಇದು ಇಂದಿರಾ ಗಾಂಧಿಯವರ ವಿರುದ್ಧವಾಗಿ ಸ್ಪರ್ಧೆ ಮಾಡಿದ್ಯಾರು? ವೀರೇಂದ್ರ ಪಾಟೀಲ್ರು. ಮುಂದೇನಾಯಿತು? ಅವರೇ ಕಾಂಗ್ರೆಸ್ನ
ಮುಖ್ಯಮಂತ್ರಿ ಆದ್ರು ಕರ್ನಾಟಕದಲ್ಲಿ. ಅಲ್ಲ, ಕೇಂದ್ರದಲ್ಲಿ ಮಂತ್ರಿ ಆದ್ರು, ಅದೇ ಇಂದಿರಾ ಗಾಂಧಿ ಅಂದ್ರೆ ಅಪವಿತ್ರ ಮೈತ್ರಿ ಅಂತ ಅನ್ನೋದು ಏನ್ ಬೆಳವಣಿಗೆ ಇದೆ ಅದು ನೆನ್ನೆ ಇವತ್ತು ಬಂದಿದ್ದಲ್ಲ, ಮೊದಲಿಂದನೂ ಮೊದಲಿಂದನೂ ಬಂದಿದೆ, ಮುಂದುವರಿಯುತ್ತೆ, ಅನುಕೂಲ. ಈಗ ಇನ್ನೊಂದು ಮಾತನ್ನು ಕೂಡ ಹಸನಪ್ಪನವ್ರು ಹೇಳಿದ್ರು, ಈಗ ಹೆಚ್ಚು ಶಕ್ತಿ ಇರೋರ್ನ ಮೊದಲು ಸದೆ ಬಡಿಬೇಕು ಅಂತ. ಶಕ್ತಿ ಇರೋದು ಅಂತ ಹೇಳಿಲ್ಲ ನಾನು, ಬಂದೆ ಶಕ್ತಿ ಇರೋದು ಬಿಜೆಪಿಗೆ, ಜೆಡಿಎಸ್ ಅಲ್ಲ. ಜೆಡಿಎಸ್ ನಮ್ಮ ಮತಗಳನ್ನು ಎಳೆಯುವಂತ ಪಕ್ಷ ಜೆಡಿಎಸ್ ಮಾತ್ರ, ಬಿಜೆಪಿ ರಾಜಕೀಯ ಪಕ್ಷದಲ್ಲಿ ಹೆಚ್ಚು ಶಕ್ತಿ ಬಲ ಯಾವುದಿದೆ, ಕಾಂಗ್ರೆಸ್ ಇದೆ, ಅದನ್ನು ಬಡಿಲಿಕ್ಕೆ ಇವತ್ತು ಅದು ಅಲ್ಲ, ಸಹಕಾರದ ಬಗ್ಗೆ ಮಾತುಕತೆ ನಡೀತಾ ಇದೆ. ನಿಮಿಷ, ನಾನು ಬಂಡೆಪ್ಪ ಕಾಶಂಪುರ ಮಾತಾಡ್ತೀನಿ. ಕಾಶಂಪುರ ತಾವು ನೋಡ್ತಾ ಇದ್ರಿ, ತಮ್ಮ ಪಕ್ಷದ ನಾಯಕರುಗಳು ಇವತ್ತು ಯಾರ್ಯಾರ ಮನೆ ಬಾಗಿಲು ಬಡಿತಾ ಇದ್ದಾರೆ. ಇವತ್ತು ಯಡಿಯೂರಪ್ಪ ಕುಮಾರಸ್ವಾಮಿ ಯಾವ ಕಾರಣಕ್ಕೂ ನಾವು ಒಂದಾಗೋದಿಲ್ಲ, ಒಂದ್ ವೇಳೆ ನಾನು ಯಡಿಯೂರಪ್ಪ ಜೊತೆ ಹೋದ್ರೆ ಅದು 8ನೇ ಅದ್ಭುತ ಅನ್ನೋ ಮಾತನ್ನು ಹೇಳಿದ್ರು. ಯಾಕೆ ರಾಜ್ಯ ಜನರನ್ನ ಗೊಂದಲಕ್ಕೆ ತರ್ತಾ ಇದ್ರಿ, ರಾಜ್ಯ ಜನರನ್ನ ಯಾಕೆ ಒಂದ್ ರೀತಿ ಬಲಿಪಶು ಮಾಡ್ತಾ ಇದ್ದಾರೆ ನಿಮ್ಮ ರಾಜಕಾರಣಕ್ಕೆ ಅಂತ? ಹೋಗಾರವ್ರೆ, ನಮ್ಮ ಪಕ್ಷದ ನಿಲುವು ಬಹಳ ಸ್ಪಷ್ಟವಾಗಿ, ನಮ್ಮ ಪಕ್ಷ ಏಕಾಂಗಿಯಾಗಿ ಇವತ್ತ ಸ್ಪರ್ಧೆ ಮಾಡ್ತಾ ಇದೀವಿ. ಉಳಿತು ಇವತ್ತಿನ ದೊಡ್ಡ ಪ್ರಮಾಣದಲ್ಲಿ ತಾವು ಹೇಳ್ತಾ ಇದ್ರಿ 6 ವರ್ಷದಲ್ಲಿ ಸೇರಿ ಮಾತು ಹೇಳಿದ್ರಿ ಏನಂತಂದ್ರೆ ಇವರೆಲ್ಲ ಕಳ್ಳಾಟ ಆಡ್ತಿದ್ದಾರೆ, ಯಾರೋ ಜೆಡಿಎಸ್ ಅವರು, ಬಿಜೆಪಿ ಅವರು, ಕಾಂಗ್ರೆಸ್ ಎಲ್ಲರೂ ಅಂತ. ನಾವೇನ್ ಮಾಡಿದೀವಿ? ಯಾವತ್ತೂ ಕೂಡ ಕಾಂಗ್ರೆಸ್ ಇತಿಹಾಸದಲ್ಲಿ, ಕರ್ನಾಟಕದಲ್ಲಿ ಯಾವುದೇ ಪಕ್ಷದಲ್ಲಿ ಯಾವತ್ತೂ ಕೂಡ ನಾವು ಹೊಂದಾಣಿಕೆ ಮಾಡ್ಕೊಳ್ಳಿಲ್ಲ, ಮೈತ್ರಿ ಮಾಡ್ಕೊಳ್ಳಿಲ್ಲ. ನಾನು ಮೈತ್ರಿ ಮಾಡ್ಕೊಂಡಿಲ್ವಾ ನೀವು? ಜೆಡಿಎಸ್ ನವ್ರ ಜೊತೆ ಇದನ್ನ ಸರ್ಕಾರ ಅಲ್ಲ, ನಾವು ಚುನಾವಣೆಗೆ ಹೇಳ್ತಾ ಇದ್ದೀನಿ. ಅಲ್ಲ, ಜಿಲ್ಲಾ ಪಂಚಾಯತ್ ಬಿಜೆಪಿ ಕಾಂಗ್ರೆಸ್ ಮೈತ್ರಿ ಮಾಡ್ಕೊಂಡಿದ್ದಾರೆ ಅನೇಕ ಸ್ಥಾನಮಾನಗಳು. ಮಾಧವಪ್ರಕಾಶ್ ಅವರೇ, ಹಸನಪ್ಪ ಅವರು ಹೇಳ್ತಾರೆ ಯಾವತ್ತು ಮೈತ್ರಿ ರಾಷ್ಟ್ರೀಯ ಪಕ್ಷ ಅಷ್ಟೊಂದು ಬಲಿಷ್ಠ ಆಗಿದ್ರೆ ನಿಮ್ ಕಾರ್ಯಕರ್ತರ ಪಡೆ ಇದೆ, ನಮ್ಮ ಮಾಸ್ ಪಾರ್ಟಿ ಅನ್ನೋದಾದ್ರೆ ಯಡಿಯೂರಪ್ಪನವ್ರ ಮನೆಗೆ ಹಾಕೋಬೇಕಾಗಿತ್ತು. ಯೋಗೀಶ್ವರ ಬಗ್ಗೆ ಡಿ ಕೆ ಶಿವಕುಮಾರ್ ಮಾತಾಡಿದ್ದು ನಾವು ಹಾಕಿದ್ರೆ ಜನ ನೋಡ್ತಾರೆ. ಒಬ್ಬ ಫ್ರಾಡ್, ಒಬ್ಬ ನಯ ವಂಚಕ, ಅವನು ಯಾವ ಕಾರಣಕ್ಕೂ ಮಂತ್ರಿ ಮಂಡಲದಲ್ಲಿ ಯಡಿಯೂರಪ್ಪ ಇಟ್ಕೋಬಾರದು. ನಿಮ್ಮನ್ನ ಕೇಳ್ತಾರೆ. ರಾಜ್ಯಪಾಲರ ಹತ್ರ ನೀವು ಹೋಗಿದ್ದೀರಿ, ಡಿ ಕೆ ಶಿವಕುಮಾರ್, ಪರಮೇಶ್ವರ್, ದೇಶಪಾಂಡೆ. ಇವತ್ತು ಅಂತವರ ಮತಗಳು, ಅಂತವ್ರ ಬೆಂಬಲ ಬೇಕು ಅಂತಂದ್ರೆ ಇನ್ನು ಕಾಂಗ್ರೆಸ್ನ ಹೇಗೆ ನಾವು ಇಲ್ಲಿ ಏನಾಗಿದೆ ಅಂತಂದ್ರೆ ಇಲ್ಲಿ ನಮ್ಮ ಗುರಿ ಯಡಿಯೂರಪ್ಪರನ್ನು ಮುಗಿಸೋದಲ್ಲ. ಯಡಿಯೂರಪ್ಪ ಪಾಪ ಸೋತಿದ್ದಾರೆ, ಮೇಲೆ ಕೂತಿದ್ದಾರೆ. ಅವ್ರ ಬಗ್ಗೆ ನಮ್ಗೇನು ಅದ್ರ ಬಗ್ಗೆ ನಾವೀಗ ಅವ್ರ ಶತ್ರುಗಳಾಗಿ ನಾವು ಪರಿಗಣಿಸ್ಲಿಕ್ಕೆ ಆಗೋದಿಲ್ಲ ಅವ್ರನ್ನ. ಯಾಕೆಂತಂದ್ರೆ ಇವತ್ತು ಅಧಿಕಾರದಲ್ಲಿರೋದು ನಾವು, ವಿರೋಧ ಪಕ್ಷವಾಗಿರುವವರು ಜೆಡಿಎಸ್ ಮತ್ತು ಇವರು ಬಿಜೆಪಿ ಅವರು. ಅಲ್ಲ, ಒಂದು ಮುಗಿಸ್ಬಿಡ್ತೀನಿ ನಾನು. ಅಲ್ಲ, ಈಗ ನಾವು ಯಾಕೆ ಇವ್ರ ಯಡಿಯೂರಪ್ಪ ಹೋದ್ವಿ, ಯಾಕೆ ಯೋಗೀಶ್ವರ್ ಹತ್ರ ಹೋಗಿದ್ವಿ ಅಂತಂದ್ರೆ ಜೆಡಿಎಸ್ ನ ಮುಗಿಸಬೇಕಾಗಿದ್ದು ನಮ್ಮ ಗುರಿ ಅಂತ ಹೇಳಿದ್ರೆ ನಾನು ಅತ್ಯಧಿಕ ಬಹುಮತದಿಂದ, ಕನಿಷ್ಠ ಪಕ್ಷ 2 ಲಕ್ಷ ಬಹುಮತದಿಂದ ಆದ್ರೂ ಈ ಚುನಾವಣೆಯಲ್ಲಿ ನಾವು ಗೆಲ್ಲಬೇಕು ಅಂತ ಹೇಳುವಂತದ್ದು ಗುರಿ ನಮ್ದು. ಅದಕ್ಕಾಗಿ ಯಾರನ್ನ ಬೇಕಾದ್ರೂ ವೋಟರ್ಸ್ ನಮ್ಮದು. ಆ ಕ್ಷೇತ್ರದಲ್ಲಿ ಯಡಿಯೂರಪ್ಪನವರ ಪಕ್ಷದ ಮತದಾರರು 1000 ಗಟ್ಟಲಿದ್ದಾರೆ. ಹೋದ ಬಾರಿ ಚುನಾವಣೆಯಲ್ಲಿ ಅವರು ಸ್ಪರ್ಧಿಸಿದ್ದಲ್ಲಿ ಅಲ್ಲಿ ತುಂಬಾ ಮತ ಅವರಿಗೆ ಸಿಕ್ಕಿದೆ. ಅವರ ಮತಗಳನ್ನು ಪರಿಸ್ಥಿತಿ ಕೇಳಿ ನೀವು ಹೇಳಿದ್ರು, ಆರಂಭದಲ್ಲಿ ಹೇಳಿದ್ರೆ ಮತದಾರನ ಗ್ರಾಂಟೆಡ್ ಆಗಿ ಒಂದು ರೀತಿ ಅವರನ್ನು ಅವಮಾನ ಮಾಡ್ತಾ ಇದ್ದಾರೆ. ಒಂದು ಪಕ್ಷದ ಸಿದ್ಧಾಂತಕ್ಕೆ ಓಟ್ ಹಾಕುವಂತದಕ್ಕಿಂತ ನಾನು ಹೇಗಾದ್ರೂ ಮಾಡಿ ಗೆದ್ದು ಬಿಡ್ತೀನಿ, ಯಾರ್ದಾದ್ರೂ ಒಂದಷ್ಟು ಕಡ ತಗೋತೀನಿ, ಯಾರ್ದಾದ್ರೂ ಒಂದಷ್ಟು ಒಂದ್ ರೀತಿ ಹುಂಡೆ ಗುತ್ತಿಗೆ ಅಂತಾರೆ, ಇನ್ನೊಂದು ಒಂದಿಷ್ಟು ಓಟು, ನಂದೊಂದಿಷ್ಟು ಓಟು, ಅಂದ್ರೆ ಪಕ್ಷಗಳು ಇವ್ರ ಪಕ್ಷಗಳ ಅಸ್ತಿತ್ವ ಇಲ್ಲ ಅಂತ ಅರ್ಥ ತಾನೇ ಇದ್ರದತ್ತ. ಖಂಡಿತ ಈ ನಿಜವಾಗ್ಲೂ ಈ 127 ವರ್ಷಗಳ ಇತಿಹಾಸ ಇರುವಂಥ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಅಧಿಕಾರದ ಸೂತ್ರ ಹಿಡಿದಿರುವಂತಹ ಒಂದು ಕಾಂಗ್ರೆಸ್ ಪಕ್ಷ ತಾನು ನಂಬಿದ ತತ್ವ ಮತ್ತು ಸಿದ್ಧಾಂತಗಳನ್ನು ಸಂಪೂರ್ಣವಾಗಿ ಬಲಿಗೊಟ್ಬಿಟ್ಟು ಕಳಂಕಿತ ಅಂತ ಹೇಳಿದ ಇವತ್ತು ಇವರು ಡಿ ಕೆ ಸುರೇಶ್ ಸೋಲ್ಲಿ ಗೆಲ್ಲಿ ಸಿದ್ದರಾಮಯ್ಯನವರಿಗೆ ನೈತಿಕವಾದಂಥ ಒಂದು ಜವಾಬ್ದಾರಿ ಇದ್ದು ಶಿವಕುಮಾರ್ ಅವರನ್ನ ಮಂತ್ರಿ ಮಾಡಬೇಕಾಗುತ್ತೆ ಅವಾಗ. ಯಾಕೆ ಅಂತಂದರೆ ಕಳಂಕಿತ ಅಂತ ದೂರ ಇಟ್ಬಿಟ್ಟು ಅವ್ರ ಬ್ರದರನ್ನು ಇದು ಮಾಡಿದ್ರು. JDSನವ್ರು ಮಾಡ್ತಾ ಇರೋದು ಅಂದ್ರೆ ಬಿಜೆಪಿ ನಮ್ಮ ಮೊದಲ ಶತ್ರು, ಕಾಂಗ್ರೆಸ್ ಮೊದಲ ಶತ್ರು, ಎರಡನ್ನು ಸಮಾನವಾಗಿ ಇಡ್ತೇನೆ ಅಂತ ಹೇಳ್ತಾರೆ. ನಾವು ಬೆಂಬಲ ತಗೋತೀವಿ ಅಂತ ದೇವೇಗೌಡರು ಹೇಳ್ತಾರೆ, ಕುಮಾರಸ್ವಾಮಿ ಹೇಳ್ತಾರೆ, ಇಬ್ರು ಹೇಳ್ತಾರೆ. ಮತ್ತೆ ಇಲ್ಲಿ ಹೋಗ್ಬಿಟ್ಟು ಇವ್ರ ಜೊತೆ ರಾಜ್ಯ ಮಾಡ್ಕೊಳ್ತಾ ಇರ್ತಾರೆ. ಬಟ್ ನನಗೆ ನಾವು ಅಷ್ಟೇ ಜನರನ್ನ ಸಂಪೂರ್ಣವಾಗಿ ಒಂದು ರೀತಿ ದಿಕ್ ತಪ್ಪಿಸ್ತಾ ಇದಾರೆ ಅಂತ. ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಜನರನ್ನ ಇವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಗುತ್ತಿಗೆ ಹಿಡಿದುಕೊಂಡು ಅವ್ರ ಮೇಲೆ ಸವಾರಿ ಮಾಡ್ತಾ ಇದ್ದಾರೆ. ನಿಮ್ಮ ಮಾತನ್ನು ಒಪ್ಪಲಿಕ್ಕೆ ಸಾಧ್ಯ ಆಗೋದು. ಯಾವತ್ತೂ ಸಿದ್ದರಾಮಯ್ಯನವರು ಶಿವಕುಮಾರ್ ಕಳಂಕಿತರು ಅಂತ ಹೇಳಿದ್ದಾರೆ. ಮಂತ್ರಿ ಯಾಕೆ ಮಾಡಲಿಲ್ಲ? ಹೈಕಮಾಂಡ್ ಒಪ್ಪಲಿಲ್ಲ, ಹೈಕಮಾಂಡ್ ಅವರಿಗೆ ಅನುಮತಿ ಕೊಡಲಿಲ್ಲ. ಯಾಕೆ ಕಾರಣ ಬೇರೆ ಇರ್ಬೋದು. ಅದಕ್ಕೆ ಸಿದ್ದರಾಮಯ್ಯ ಅವರು ಹೇಳಿದ್ರು ಇವರು ಕಳಂಕಿತರು, ಅದಕ್ಕಾಗಿ ಅವರಿಗೆ ಕೊಡ್ಲಿಲ್ಲ ಅಂತ ಹೇಳಿ ಯಾವ ಹೇಳಿದ್ದಾರೆ ಸಿದ್ದರಾಮಯ್ಯ? ಒಂದು ದಿವಸ ಕೂಡ ಅವರ ಬಾಯಿಂದ ಅಂತ ಮಾತು ಬಂದಿಲ್ಲ ಸಿದ್ದರಾಮಯ್ಯ ಅವ್ರದ್ದು. ಸುಮ್ಮನೆ ಯಾಕೆ ಮುಂದೆ ಮಂತ್ರಿ ಆಗ್ತಾರಲ್ವಾ, ಬಿಡಿ, ಮುಂದೆ ಮಂತ್ರಿ ಆಗ್ತಾನೆ. ಮುಂದೆ ಚರ್ಚೆ ಮಾಡ್ತೀನಿ. ಬಂಡೆಪ್ಪ ಕಾಶಂಪುರ ಜೊತೆ ಮತ್ತಷ್ಟು ನಾನು ಸಂಪರ್ಕ ಸಾಧ್ಯ ಮಾಡ್ತೀನಿ. ಅದಕ್ಕಿಂತ ಮೊದಲು ಒಂದು ಬ್ರೇಕ್.